ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಒಂದು ವಿಶೇಷ ಗೊತ್ತಾ ಈ ಸಂಕ್ರಾಂತಿ ಹಬ್ಬದ ಬಗ್ಗೆ? ಇದು 100ಕ್ಕೆ 100ರಷ್ಟು ಪ್ರಾಕೃತಿಕ ಹಬ್ಬ, ವೈಜ್ಞಾನಿಕ ಹಬ್ಬ, ನೈಸರ್ಗಿಕ ಹಬ್ಬ. ಏಕೆಂದರೆ ಹಬ್ಬದ ಪ್ರಮುಖ ಘಟನೆ ಏನಿದೆ, ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸೋದನ್ನು ನಾವು ನೋಡಬಹುದು. ಉಳಿದ ಹಬ್ಬಗಳಲ್ಲಿ ಇಂತಹ ಭಾಗ್ಯ ನಮ್ಮ ಪಾಲಿಗೆ ಇಲ್ಲ. ಇನ್ನೂ ಒಂದು ವಿಶೇಷ ಉಂಟು. ಸಂಕ್ರಾಂತಿ ಯಾವತ್ತೂ ಸೌರಮಾನ ಪದ್ಧತಿಯ ಹಾಗೆ ಬರುತ್ತೆ, ಚಾಂದ್ರಮಾನ ಪದ್ಧತಿಯ ಹಾಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಇದು ಸೂರ್ಯನ ಹಬ್ಬ. ಈ ಒಂದು ಸಂದರ್ಭದಲ್ಲಿ ಒಂದು ವಿಶೇಷವಾದ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ನಮ್ಮೆಲ್ಲರ ಆಸೆ. ತಾವೆಲ್ಲ ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮವನ್ನು ಆರಂಭಿಸ್ತೇವೆ. ಮೊದಲಿಗೆ ಯಾರು ಬಂದಿದ್ದಾರೆ ನಮ್ಮ ಜೊತೆ ಈ ಹಬ್ಬವನ್ನು ಕಳೆಯೋದಕ್ಕೆ, ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಶ್ರೀನಿವಾಸ ಉಡುಪರು. ನಿಮ್ಮನ್ನು ಪರಿಚಯ ಮಾಡಿಕೊಳ್ಳೋಷ್ಟು ದೊಡ್ಡವನಲ್ಲ ನಾನು, ಆದರೆ ನಮ್ಮ ಜನತೆಗೆ ತಾವು ಯಾರು ಅಂತ ಬಹಳ ಚೆನ್ನಾಗಿ ಗೊತ್ತು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಶ್ರೀನಿವಾಸ ಉಡುಪರ ಜೊತೆಯಲ್ಲಿ ಶ್ರೀಮತಿ ಅರ್ಚನಾ ಉಡುಪ ಅವರು ಬಂದಿದ್ದಾರೆ. ತಮ್ಮ ಇನಿದನಿಯಿಂದ ಕನ್ನಡಿಗರ ಮನಸ್ಸನ್ನು ತುಂಬಿಕೊಂಡು ಬರ್ತಾ ಇರ್ತಕ್ಕಂಥ ಅಪರೂಪದ ಗಾಯಕಿ ಅರ್ಚನಾ ಉಡುಪ ಅವರು ಸಹ ಈ ಹಬ್ಬವನ್ನು ನಮ್ಮ ಜೊತೆ ಕಳೆಯೋಕೆ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾರೆ. ಧನ್ಯವಾದಗಳು ಸರ್. ಬರೀ ಭಾಷಣವೇ ಆಗೋಗ್ಬಿಟ್ರೆ ಚೆನ್ನಾಗಿರಲ್ಲ ಸರ್. ಒಂದು ಇಬ್ಬರ ಜುಗಳಬಂದಿಯ ಒಂದು ಹಾಡನ್ನು ಕೇಳಿ ನಮ್ಮ ಮಾತುಕತೆ ಮುಂದುವರಿಸೋಣ. ನಿನ್ನದೇ ನೆಲ, ನಿನ್ನದೇ ಜಲ, ನಿನ್ನದೇ ಆಕಾಶ. ಕಿಂಚಿತ್ತು ಅನುಮಾನಕ್ಕೆ ಇಲ್ಲವೋ ಅವಕಾಶ, ನಿನ್ನದೇ ನೆಲ, ನಿನ್ನದೇ ಜಲ, ನಿನ್ನದೇ ಆಕಾಶ. ನಿನ್ನದೇ ಜಲ, ನಿನ್ನದೇ ನೆಲ, ನಿನ್ನದೇ ಆಕಾಶ. ಆದರೆ ಅನೇಕ ಸಂದರ್ಭಗಳಲ್ಲಿ ಇದು ನಮ್ಮ ಪ್ರಜ್ಞೆಗೆ ಬರೋದಿಲ್ಲ. ಸ್ವಲ್ಪ ಕಣ್ಣು ಬಿಟ್ಟು ನೋಡಬೇಕಾಗುತ್ತೆ ಜಗತ್ತನ್ನು. ಹೌದು. ನನಗೆ ಈ ಮನುಷ್ಯ ಯಾವತ್ತಿಗೂ ಕುತೂಹಲವನ್ನು ಉಂಟು ಮಾಡಿದಂಥ ಜೀವಿ. ವಿಪರೀತ ಕುತೂಹಲ ಇವನ ಬಗ್ಗೆ. ಇಂತಹ ಕುತೂಹಲಗಳಲ್ಲಿ ಒಂದು ಅಂದರೆ ಇವನು ಯಾಕೆ ಹಾಡ್ತಾನೆ, ಮುಖ್ಯವಾದ ಕಾರಣ ಏನು, ಹಾಡದೇ ಇದ್ದರೆ ಏನು ಕಳ್ಕೊಳ್ತಾನೆ, ಈ ಹಾಡು ಅನ್ನೋದು ಯಾವಾಗ ಆರಂಭವಾಯಿತು, ಹೇಗೆ ಆರಂಭವಾಯಿತು, ಈ ಬಗ್ಗೆ ಏನಾದರೂ ಒಂದು ಪರಿಕಲ್ಪನೆಯನ್ನು ನಮಗೆ ಕೊಡಬಲ್ಲರ ಸರ್? ಹಾಂ ಸರ್. ಹಾಡು ಅನ್ನೋದು ಈಗ ಹಿರಿಯರು ಹೇಳಿರ್ತಕ್ಕಂಥ ಒಬ್ಬ ಮನುಷ್ಯನಲ್ಲಿ ಮಾತ್ರ ಅಲ್ಲ, ಪಶು ಪಕ್ಷಿಗಳಲ್ಲೂ ಕೂಡ ಆ ಹಾಡು ಅನ್ನೋದು ಅವಕ್ಕೆ ಹುಟ್ಟಿದಂದಿನೇ ಮಗು ಒಂದು ಮಗು ಕೂಡ ಹಾಗೆ. ಮನುಷ್ಯನಲ್ಲಿ ಮಗು ಹುಟ್ಟಿದ ತಕ್ಷಣ ಅದು ಅಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಳು ಈ ಒಂದು ಹಾಡಿನ ಒಂದು ಪ್ರಥಮ ರೂಪ ಅಂತ ನನ್ನ ಅನಿಸಿಕೆ. ಈ ಹಾಡನ್ನ ಬಹಳಷ್ಟು ಸಂದರ್ಭಗಳಲ್ಲಿ ಮನುಷ್ಯ ಹಾಡ್ತಾನೆ. ಏಕೆ ಅಂತಂದರೆ ಒಬ್ಬ ಹಾಡುಗಾರ ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಕೂಡ. ಈಗ ಬಹಳ ಸಂತೋಷ ಆದಾಗ ತನಗೆ ತಾನೇ ಒಂದು ಗುನುಗು ಶುರು ಆಗುತ್ತೆ. ಆಮೇಲೆ ದುಃಖ ಆದಾಗಲೂ ಬರುತ್ತೆ ಹಾಡು. ಹಾಗೆ ಎಲ್ಲ ಒಂದು ಭಾವನೆಗಳು ಕೂಡ ಹಾಡಿನಿಂದ ಎಷ್ಟೋ ಸತಿ ವ್ಯಕ್ತವಾಗುತ್ತೆ. ಆ ಹಾಡು ಅನ್ನೋದು ಮನುಷ್ಯನಿಗೆ ಅವನ ಹುಟ್ಟಿನಿಂದಲೇ ಬಂದಿರತಕ್ಕಂಥ ಒಂದು ವರ ಅಂತ ಹೇಳಿ ಕೂಡ ನಾನು ಅಂದ್ಕೊಬೋದು. ಆಮೇಲೆ ಅದು ಹಾಗೆ ಡೆವಲಪ್ ಆಗ್ತಾ ಹೋಗಿದೆ. ಆಮೇಲೆ ಶಾಸ್ತ್ರೀಯವಾಗಿ ಅದಕ್ಕೆ ಸಾಕಷ್ಟು
ಹಿನ್ನೆಲೆಗಳನ್ನು ಕೊಟ್ಟು ಅದಕ್ಕೆ ಸರಿಗಮ ಎಲ್ಲದನ್ನು ಸ್ವರಗಳನ್ನು ಪರಿಚಯ ಅದು ಕೊಟ್ಟು ಅದನ್ನು ಹಾಡುವಂಥ ಒಂದು ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಸುಗಮ ಸಂಗೀತಕ್ಕೆ ಬಂದಾಗ ನಾವು ಕವಿಗಳ ಗೀತೆಗಳನ್ನು ಅದು ಆ ಸಂದರ್ಭಕ್ಕೆ ಕವಿಗಳು ದುಃಖದಲ್ಲಿ ಬರೆದಿರೋವಂಥದ್ದು ಇರ್ಬೋದು ಅಥವಾ ಒಂದು ಸಂತೋಷದ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ದೂರಕ್ಕೆ ದೂರಕ್ಕೆ ಬಹು ದೂರಕ್ಕೆ ಹಾರುವೆ ಗಾನ ವಿಮಾನದಲ್ಲಿ ಅಂತ. ಹಾಗೆ ಗಾನ ವಿಮಾನದಲ್ಲಿ ತನ್ನ ಪ್ರಚಂಡ ಆತ್ಮವಿಶ್ವಾಸದ ಒಂದು ಪ್ರತೀಕ ಆ ಒಂದು ಗೀತೆ ಅಂತ ಅನ್ಬೋದು. ಹಾಗೆ ಒಂದು ಉದಾಹರಣೆ ಹೇಳಿದೆ. ಐ ಥಿಂಕ್ ಸಂಗೀತ ಅನ್ನುವಂಥದ್ದು ಇಟ್ ಈಸ್ ದ ಗ್ರೇಟೆಸ್ಟ್ ಗಿಫ್ಟ್ ಟು ದ ಮ್ಯಾನ್ಕೈಂಡ್, ಪ್ರಪಂಚಕ್ಕೆ. ಯಾಕೆ ಮನುಷ್ಯ ಹಾಡ್ತಾನೆ ಅಂತ ನೀವು ಕೇಳಿದ್ರಿ, ಬಹುಶಃ ಮನುಷ್ಯ ಹಾಡದೆ ಹೋಗಿದ್ದಿದ್ರೆ ಹುಚ್ಚನಾಗ್ಬಿಡ್ತಿದ್ದ ಅಂತ ಅನ್ಕೊಳ್ತೀನಿ. 100% ಸರಿಯಾದ ಉತ್ತರ ಕೊಟ್ರಿ. ಹೌದು. ಮನಸ್ಸಿನ ಒಳಗೆ ಇರ್ತಕ್ಕಂಥ ಆ ಭಾವನೆಗಳು ಅತ್ಯಂತ ಒತ್ತಡದಲ್ಲಿರುತ್ತೆ. ಅದು ಹೊರಗೆ ಹಾಕಬೇಕು, ಹಾಕೋದಕ್ಕೆ ಸೂಕ್ತವಾದ ಮಾಧ್ಯಮವನ್ನು ಹುಡುಕ್ತಾ ಇರ್ತಾನೆ. ಹಾಗಾಗಿ ತಾವು ಹೇಳಿದ ಹಾಗೆ ಹಾಡಿನ ಮೂಲಕ ಹೊರ ಹಾಕಬಹುದು ಅನ್ನೋದಾದರೆ ಹೇಗೆ ಹಾಕ್ಬೋದು? ಆಮೇಲೆ ನೀವೇ ಹೇಳಿದ್ರಿ ಇದು ಸೂರ್ಯನ ಹಬ್ಬ ಅಂತ. ಆ ಸೂರ್ಯನ ಇತ್ತೀಚೆಗೆ ಕಂಡು ಹಿಡಿದಿರೋವಂಥದ್ದು, ಸೂರ್ಯನಲ್ಲಿ ಒಂದು ಆ ಹಮ್ಮು ಕೇಳಿಸುತ್ತೆ ಅಂತ, ಅದು ಓಂಕಾರದ ಹಾಗೆ ಕೇಳಿಸುತ್ತೆ ಅಂತ. ಸೊ ಇಡೀ ಪ್ರಪಂಚವೇ ಸಂಗೀತಮಯವಾಗಿದೆ, ನಾದಮಯ ಈ ಲೋಕವೆಲ್ಲ ಅಂತ ಹೇಳ್ತೀವಿ. ಎಲ್ಲಿಗೆ ಬಂದ್ರಿ ನೋಡಿ. ಪ್ರಪಂಚವೇ ನಾದಮಯ, ಸಂಗೀತಮಯ. ಸೂರ್ಯನಿಂದ, ನಕ್ಷತ್ರಗಳಿಂದ, ಬೇರೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ, ತರಂಗಾಂತರದಲ್ಲಿ ಶಬ್ದಗಳು ಕೇಳಿ ಬರೋದನ್ನು ಗ್ರಹಿಸಿದ್ದಾರೆ, ಧ್ವನಿ ಮುದ್ರಿಸಿದ್ದಾರೆ. ಹೌದು, ಜಗತ್ತೇ ನಾದಮಯ. ಒಳ್ಳೆ ಅರ್ಥ ಕೊಟ್ರಿ, ಮುಂದುವರಿಸಿ ದಯವಿಟ್ಟು. ಸೊ ಇಡೀ ಪ್ರಪಂಚದಲ್ಲಿ ಸಂಗೀತದ ಒಂದು ಮರ್ಮರ್ ಅಥವಾ ಒಂದು ಹಮ್ಮ ತುಂಬಿಕೊಂಡಿರುವಾಗ ಗಾಳಿಯಲ್ಲಿ ಸಂಗೀತ ಇದೆ, ನೀರಿನ ಒಂದು ಹರಿವಿನಲ್ಲಿ, ಭೋರ್ಗರೆತದಲ್ಲಿ, ಎಲ್ಲದರಲ್ಲೂ ಒಂದು ಸಂಗೀತ ಮತ್ತು ಒಂದು ರಿದಮ್ ಕೂಡ ಇದೆ. ಇಡೀ ಪ್ರಪಂಚದಲ್ಲಿರುವಾಗ ಅದನ್ನು ಸಾಮಾನ್ಯ ಮನುಷ್ಯ ಪಿಕ್ ಮಾಡಿಕೊಳ್ಳದೆ ಹೋಗ್ಬಿಟ್ರೆ ಆತನ ಒಂದು ಅಸ್ತಿತ್ವವೇ ವೇಸ್ಟ್ ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ಇದು ಬಹುಶಃ ಎಲ್ಲೋ ಒಂದು ಅಕ್ಕಿ ಕುಟ್ಟೋದ್ರಿಂದನೋ ಭತ್ತ ಕೇರೋದ್ರಿಂದನೋ ಅದೆಲ್ಲಿಂದನೋ ಒಂದು ಆ ರಿದಮ್ಮು, ಆ ಒಂದು ತಾಳ, ಆ ಒಂದು ಶ್ರುತಿ ಅನ್ನುವಂಥದ್ದು. ಯಾಕಂದರೆ ನಾವು ಸಂಗೀತದಲ್ಲಿ ಶ್ರುತಿಯನ್ನು ತಾಯಿ ಮತ್ತು ರಿದಮ್ಮನ್ನು ತಂದೆ ಅಂತ ಕರಿತೀವಿ. ಸೊ ನಮಗೆ ಜೀವನದಲ್ಲಿ ತಂದೆ ತಾಯಿ ಎಷ್ಟು ಮುಖ್ಯನೋ ಹಾಗೆ ಸಂಗೀತವೂ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದರೆ ಅದರಲ್ಲಿ ತಂದೆ ಮತ್ತು ತಾಯಿ ಎರಡೂ ಇದೆ. ಹಾಗಾಗಿ ಈ ಸಂಗೀತ ಅನ್ನುವಂಥದ್ದು ಮನುಕುಲಕ್ಕೆ ಎಲ್ಲ ಕಲೆಗಳು, ಅದರಲ್ಲೂ ಸಂಗೀತ, ಯಾಕಂದರೆ ಪ್ರತಿಯೊಂದು ಎಮೋಷನ್ಗೂ ಒಂದೊಂದು ಹಾಡಿದೆ. ಹಾಗಾಗಿ ಸಂಗೀತ ಅನ್ನುವಂಥದ್ದು ಪ್ರಪಂಚಕ್ಕೆ ಮತ್ತು ಮನುಕುಲಕ್ಕೆ, ಮನುಷ್ಯತ್ವಕ್ಕೆ, ಅದನ್ನು ಉಳಿಸ್ಕೊಳ್ಳೋದಕ್ಕೆ, ಮನಸ್ಸಿನ ಸ್ಯಾನಿಟಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಂಗೀತ ಬೇಕೇ ಬೇಕು. ಬಹಳ ಒಳ್ಳೆ ಒಳನೋಟವನ್ನು ಕೊಟ್ಟರೆ ಅದೇ ಇನ್ನೊಂದು ನಾನು ಸೇರಿಸ್ತೀನಿ ಅದಕ್ಕೆ. ದ ಪವರ್ ಆಫ್ ಮ್ಯೂಸಿಕ್ ಅಂತ ಇಂಗ್ಲೀಷ್ ಕವಿ ಬರೆದಿದ್ದಾರೆ. ಅದರಲ್ಲಿ ಒಬ್ಬ ಚಕ್ರವರ್ತಿ ಕೂಡ ಅವನು ಲಿರಿಕ್ಸ್ ಅಂತ, ಈ ಸಂಗೀತ ಆವಾಗ ಲಿರಿಕ್ಸಿಂದ ಪ್ರಾರಂಭ ಆಗುತ್ತೆ ಅಲ್ಲಿ ಅವನು ಹಾಡೋದ್ರಲ್ಲಿ. ಅದಕ್ಕೆ ಆ ಒಂದು ಲೈರ್ ಅನ್ನೋ ಒಂದು ಪದ್ಧತಿಯಿಂದ ಬಂದಿರೋದು. ಆ ಲಿರಿಕ್ಸನ್ನು ಹಾಡುವಾಗ ಆ ಚಕ್ರವರ್ತಿ ಅವನು ಬುಡದಲ್ಲಿ ಬಂದು ಕೂತ್ಕೋತಾನೆ ಅಂತಾರೆ. ಅಂದರೆ ಅವನ ಕಿರೀಟ ಕೂಡ ಅದಕ್ಕೆ ಸಂಗೀತಕ್ಕೆ ಬಾಗಿದೆ, ಅವನಿಗೆ ಸಂಗೀತಗಾರನಿಗೆ ಒಬ್ಬನಿಗೆ ಅವನಿಗೆ ಅಂತ ಹೇಳ್ತಾರೆ. ಅದಕ್ಕೆ ಅದು ಪವರ್ ಆಫ್ ಮ್ಯೂಸಿಕ್ ಅಂತ ಒಂದು ಬ್ಯೂಟಿಫುಲ್ ಪೊಯಮ್. ನನಗೆ ಡಿಗ್ರಿನಲ್ಲಿರುವ ಓದಿದ್ದು ನೆನಪಿದೆ ನನಗೆ. ಈ ಸಂಗೀತ ಅನ್ನೋ ವಿಚಾರ ತಗೊಂಡಾಗ ಸಾಹಿತ್ಯ ಆಗಲಿ, ನಾಟಕ ಆಗಲಿ, ಕಲೆ ಆಗಲಿ, ಯಾವುದೇ ವಿಚಾರವನ್ನು ತಗೊಂಡ್ರೂ ಅಲ್ಲಿ ಜಾನಪದ ಮತ್ತು ಶಾಸ್ತ್ರೀಯ ಒಟ್ಟೊಟ್ಟಿಗೆ ನಡ್ಕೊಂಡ್ಬಂದದ್ದು ನೋಡಬಹುದು. ರಂಗಭೂಮಿಯನ್ನು ತಗೊಂಡ್ರೆ ಜಾನಪದ ರಂಗಭೂಮಿ ಬೇರೆ, ನಮ್ಮ ಭರತ ಮುನಿ ಮಾಡಿದಂಥ ಶಿಷ್ಟ ರಂಗಭೂಮಿ, ಶಾಸ್ತ್ರೀಯ ಸಂಗೀತ, ಜಾನಪದ ಸಂಗೀತ, ಹೀಗೆ ಎರಡೂ ಒಟ್ಟೊಟ್ಟಿಗೆ ಬಂದಿದೆಯಲ್ಲ, ಏನು ಕಾರಣ ಇರಬಹುದು? ಯಾಕೆ ಒಟ್ಟಿಗೆ ಬಂದಿದ್ದರೆ ಸಶಕ್ತವಾಗಿರ್ತಿತ್ತೋ ಏನೋ? ಯಾಕೆ ಎರಡು ಬೇರೆ ಬೇರೆ ಆಯಿತು? ಅಂತರ ಯಾಕೆ ಬಂತು? ಅಂತರ ಬಂದರೂ ಅವು ತಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಂಡು ಇವತ್ತಿನವರೆಗೂ ಬಂತಲ್ಲ, ಅದು ಹೇಗೆ ಸಾಧ್ಯ ಅಂತ. ಜನಪದದಲ್ಲಿ ಅದು ಶಾಸ್ತ್ರ ಲೆಕ್ಕಾಚಾರ ಇರೋದಿಲ್ಲ. ಅದರಲ್ಲಿ ಶಾಸ್ತ್ರೀಯದಲ್ಲಿ ಇಂಥ ಒಂದು ರಾಗ, ಆ ರಾಗ ಅಂದರೆ ಅದಕ್ಕಿಂತಿಷ್ಟು ಸ್ವರಗಳು,
ಆಮೇಲೆ ಅದಕ್ಕೊಂದು ತಾಳ, ಆ ತಾಳದಲ್ಲಿ ಇಷ್ಟು ಮಾತ್ರೆಗಳು, ಇದೆಲ್ಲ ಕಟ್ಟುಪಾಡು ಇರೋದ್ರಿಂದ ಎರಡು, ನನ್ನ ಪ್ರಕಾರ ಜನಪದ ಅನ್ನೋದು ಬೇರು. ಮೂಲ. ಬೇರು ಒಂದು ಮರ, ಸಂಗೀತ ಅನ್ನುವಂತಹ ಒಂದು ಅತಿ ದೊಡ್ಡ ಆಲದ ಮರ. ಬೃಹತ್ ಮರಕ್ಕೆ ಬೇರು ಜನಪದ. ಯಾಕಂದರೆ ಅದು ಮೊದಲು ಹುಟ್ಕೊಳ್ತು ಅಂತ ನನ್ನ ಭಾವನೆ. ಯಾಕಂದರೆ ಅದರಲ್ಲಿ ಯಾವ ಶಾಸ್ತ್ರಗಳ ಕಟ್ಟುಪಾಡುಗಳು, ಒಂದು ಚೌಕಟ್ಟಿಲ್ಲ ಅದಕ್ಕೆ. ಅದು ಯಾವ ಸಂದರ್ಭದಲ್ಲಿ ಯಾರು ಬೇಕಾದರೂ ಗುನುಗುಣಿಸಬಹುದು. ಮನೋಭಾವ ಮುಖ್ಯ. ಹೌದು ಹೌದು, ಎಮೋಷನ್ ಮುಖ್ಯ ಅಷ್ಟೇ. ಆಮೇಲೆ ಅದನ್ನು ಹುಟ್ಕೊಂಡು ಸಂಗೀತ ಅಂತ ಅದಕ್ಕೊಂದು ಮುಖ ಬಂದಾಗ ಅದಕ್ಕೆ ಒಂದು ಶಾಸ್ತ್ರ, ಇದು ಇದು ಯಾವ ರಾಗದಲ್ಲಿರಬಹುದು, ಇದು ಇದಕ್ಕಿಂತ ವಿಭಿನ್ನ ಹೇಗಿದೆ, ಈ ಹಾಡಿಗಿಂತ ಈ ಹಾಡು ಅಲ್ಲಿ ಯಾವುದೋ ಒಂದು ಸ್ವರ ವಿಭಿನ್ನವಾಗಿದೆಯಲ್ಲ ಅಂತ ಬಹುಶಃ ಯಾರಿಗೋ ತಲೆಗೆ ಹೊಳೆದು, ಈ ತಾಳಕ್ಕಿಂತ ಈ ಹಾಡಿನ ತಾಳ ಬೇರೆ ಇರಬಹುದಲ್ಲ ಅಂತ ಹೊಳೆದು ಅದರಲ್ಲಿ ರಿಸರ್ಚ್ ಮಾಡಿ ಇದೊಂದು ಮೇಳಕರ್ತಗಳಾಗಿರಬಹುದು, ಅದು ಒಂದಷ್ಟು ರಾಗಗಳು, ಅದು ಸ್ವರಗಳು ಅಂತೆಲ್ಲ ಬಂದು ಅದು ಒಂದು ಬೇರೆಯ ಬ್ರಾಂಚ್ ಆಗಿ ಶಾಸ್ತ್ರೀಯ ಹುಟ್ಕೊಂಡು ಎರಡು ಬೇರೆ ಬೇರೆ ಇದರಲ್ಲಿ ಹೋಗ್ತಾ ಬಂತು ಅನಿಸುತ್ತೆ. ಸರ್, ಮನುಷ್ಯ ಸಂಗೀತವನ್ನು ಕಲಿಬೇಕಾದ್ರೆ ಪ್ರಕೃತಿಯಲ್ಲಿರ್ತಕ್ಕಂಥ ಪಶು ಪಕ್ಷಿಗಳು, ಪ್ರಾಣಿಗಳು ಇತ್ಯಾದಿಗಳು ಎಷ್ಟರ ಮಟ್ಟಿಗೆ ಪೂರಕವಾಗಿರಬಹುದು? ಅದನ್ನು ಇತ್ತೀಚೆಗೆ ವಿಜ್ಞಾನಿಗಳು ಕೂಡ ಕಂಡುಹಿಡಿದಿದ್ದಾರೆ. ಈಗ ಈಗ ಯಾವುದೇ ಒಂದು ಗಿಡ ಮರಗಳಿರ್ಬೋದು, ಆ ಸಂಗೀತದ ಒಂದು ಅದಕ್ಕೆ ಸೊಗಸೋದಕ್ಕೆ ಅದಕ್ಕೆ ಕೇಳುವಂಥ ಒಂದು ಅವಕಾಶ ಸಿಕ್ಕಿದಾಗ ಅದು ಭಾಳ ಸುಪುಷ್ಟವಾಗಿ ಬೆಳೆಯುತ್ತೆ. ಅದು ಸಂಗೀತವನ್ನು ಆಲೈಸುತ್ತೆ. ವಿಜಯಲ್ ಸ್ವಾಮಿಯವರೇ ಹಸಿರು ಹೊನ್ನಲ್ಲಿ ಆ ಬಗ್ಗೆ ಹೌದು, ಅದನ್ನು ಹೇಳಿದ್ದಾರೆ. ಅದೇ ಈಗ ಆ ಪರಿಸರಕ್ಕೆ ಈಗ ಬೇಕಷ್ಟು ರಾಗಗಳು ಕೂಡ ಅದರಿಂದ ಹುಟ್ಕೊಂಡಿದ್ದೇವೆ. ಈಗ ಆ ಪಹಾಡಿ, ಈಗ ಗುಡ್ಡ ಬೆಟ್ಟಗಳು, ಆ ಥರ ನದಿಗಳು, ಅದರಲ್ಲಿ ಇರ್ತಕ್ಕಂಥದ್ದಕ್ಕೆ ಒಂದು ಪಹಾಡಿ ರಾಗ ಅಂತಲೇ ಮಾಡಿದ್ದಾರೆ. ಅದು ನೀವು ಆ್ಯಕ್ಚುಲಾಗಿ ಅದು ಎಷ್ಟು ಒಂದು ಪರಿಣಾಮಕಾರಿಯಾಗಿದೆ. ಸಾಲು ಪಹಾಡಿ ಅಂದರೆ ಹೇಗಿರ್ಬೋದು? ಆಲಪ್ ಮಾತ್ರ ಮಾಡ್ತೀನಿ ನಾನು. ಸಾಕು ಏ ಒಂದು ಈ ಪಾಯೋಜಿ ಮೈನೆ ರಾಮರತನ ಧನ ಪಾಯೋ, ಅದು ಕೂಡ ಅದೇ ರಾಗದಲ್ಲಿ ಪಾಯೋಜಿ ಮೈನೆ ರಾಮ ರತನ ಧನ ಪಾಯೋ, ಪಾಯೋಜಿ ಮೈನೆ ರಾಮ ರತನ ಧನ ಪಾಯೋ, ವಸ್ತು ಅಮೋಲಿಕ ಹಸಿ ಮೇರೆ ಸತಗುರು कृपा कर अपनायो, पायोजी मैंने ರಾಮ ರತನ ಧನ ಪಾಯೋ. ಇದು ಪಹಾಡಿ ರಾಗದಲ್ಲಿ ಮಾಡಿರ್ತಕ್ಕಂಥದ್ದು ಸಿನಿಮಾ. ಇದು ಲೈಟ್ ಮ್ಯೂಸಿಕ್ ಅಂದರೆ ಸಂಗೀತದಲ್ಲಿ ಬಹಳಷ್ಟು ವಿಭಾಗಗಳಿದೆಯಲ್ಲ, ಅದರಲ್ಲಿ ಈ ಸಿನಿಮಾ ಗೀತೆಗಳಿರ್ಬೋದು ಅಥವಾ ಭಾವಗೀತೆಗಳಿರ್ಬೋದು, ಇದನ್ನು ತುಂಬ ಉಪಯೋಗ ಆಗಿರ್ತಕ್ಕಂಥ ಕೆಲವು ರಾಗಗಳಲ್ಲಿ ಇದು ಒಂದು. ಹಿಂದಿ ಚಿತ್ರರಂಗದಲ್ಲಂತೂ ಭಾಳ ಅದ್ಭುತವಾದ ಕೆಲವು ಗೀತೆಗಳು ಪಹಾಡಿ ರಾಗದಲ್ಲಿ ಮೂಡಿಬಂದಿದೆ. ಅದು ನಮ್ಗೆ ಕೇಳಿದಾಗ ಒಂಥರ ಬೆಟ್ಟ, ನದಿ, ಅದರದ್ದು ಒಂಥರ ಕಲ್ಪನೆ ಬರುತ್ತೆ ನಮಗೆ. ಅರ್ಚನಾ ಅವರೇ, ಈ ಸಪ್ತಸ್ವರಗಳು ಹುಟ್ಟಿದೆ ಪ್ರಾಣಿಗಳಿಂದ ಅಂತಾರಲ್ಲ ಸರ್? ಇರಬಹುದು. ಯಾಕಂದರೆ ಈಗ ನೋಡಿ, ಕೋಗಿಲೆ ಕೂಗತ್ತೆ, ಕೋಗಿಲೆ ಕೂಗಿದಾಗ ಆ ಒಂದು ತಾರದಲ್ಲಿ ಕೂಗತ್ತೆ. ಅದೇ ಈ ಹಸು ಒಂದು ಆ ಮೂ ಅಂತ ಹೇಳುತ್ತಲ್ಲ, ಅದು ಮಂದಿರದಲ್ಲಿರುತ್ತೆ. ಸೊ ನೀವು ಆಗಲೇ ಕೇಳಿದ್ರಿ, ಈ ಪ್ರಕೃತಿ ಮತ್ತು ಪಶು ಪಕ್ಷಿಗಳು ಇದು ನಿಮ್ಮ ಕಲಿಕೆಗೆ ಹೇಗೆ ಎಷ್ಟರ ಮಟ್ಟಿಗೆ ಪೂರಕವಾಗಿರುತ್ತೆ ಅಂತ ಕೇಳಿದ್ರಿ. ಅದನ್ನು ಅಬ್ಸರ್ವ್ ಮಾಡುವಂತಹ ಮತ್ತು ಗ್ರಹಿಸುವಂತಹ ಶಕ್ತಿಯನ್ನು ಮನುಷ್ಯರು ಇಟ್ಕೊಂಡ್ರೆ ಮಾತ್ರ ಕಲಿಕೆಗೆ ಪೂರೈಕೆ ಆಗೋದು. ಇಲ್ಲ ಅಂತಂದರೆ ಯು ಹ್ಯಾವ್ ಟು ಬಿ ವೆರಿ ಅಬ್ಸರ್ವೆಂಟ್. ಇಲ್ಲ ಅಂತಂದರೆ ನಿಮಗೆ ನಿಮ್ಮ ಆಸುಪಾಸಲ್ಲಿ ಎಷ್ಟೊಂದು ನಡೀತಾ ಇರುತ್ತೆ, ವಿಶೇಷವಾದದ್ದು ನಡೀತಾ ಇರುತ್ತೆ. ಚಿಕ್ಕದಿರಬಹುದು, ವಿಶೇಷವಾದದ್ದು ನಡೀತಾ ಇರುತ್ತೆ. ಅದನ್ನು ಗ್ರಹಿಸಲಿಕ್ಕೆ ಆ ಒಂದು ಸೂಕ್ಷ್ಮದ ಒಂದು ಎಕ್ಸ್ಟ್ರಾ ಹಿಯರಿಂಗ್ ಬೇಕಾಗತ್ತೆ ಮನುಷ್ಯನಿಗೆ. ಅದು ಇದ್ದಾಗ ಕೆಲವು ಸಲ ಹೇಳ್ತಾರೆ ನೋಡಿ, ಯಾವುದೋ ಒಂದು ಫ್ರೀಕ್ವೆನ್ಸಿವರೆಗೆ ಮನುಷ್ಯನ ಕಿವಿಗೆ ಕೇಳುತ್ತೆ, ಅದರ ನಂತರ ಕೇಳಲ್ಲ ಅಂತ, ಅಥವಾ ಅದಕ್ಕೆ ಮುಂಚಿಂದು ಕೇಳಲ್ಲ ಅಂತ. ಕಡಿಮೆ ಡೆಸಿಬಲ್ಸ್ ಎಲ್ಲ ಇರುತ್ತಲ್ಲ.
ಸೊ ಕೆಲವರಿಗೆ ಅದೊಂದು ವಿಶೇಷವಾದಿರುತ್ತೆ. ಅದು ಯಾವುದೋ ಒಂದು ಅತೀ ಸೂಕ್ಷ್ಮವಾದ ಡೆಸಿಬಲ್ ಕೆಲವ್ರಿಗೆ ಕೇಳುತ್ತೆ, ಕೆಲವ್ರಿಗೆ ಕೇಳಲ್ಲ. ಆಮೇಲೆ ಈಗ ನಮ್ಮ ಸುತ್ತಲೂ ಎಲ್ಲೋ ಒಂದು ಬೆಳಗ್ಗೆ ನಾವು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಕಿಟಕಿಯಿಂದ ಹೊರಗಡೆ ಎಲ್ಲೋ ಒಂದು ಹಕ್ಕಿ ಕೂಗ್ತಾ ಇರುತ್ತೆ. ಎಷ್ಟೋ ಸಮಯದಲ್ಲಿ ನಮ್ಗೆ ಆ ಕಡೆ ಗಮನನೇ ಹೋಗಲ್ಲ. ಅದರಲ್ಲಿ ಒಂದು ಬೆಳಗ್ಗೆ ನಾನು ಹೇಳ್ತಾ ಇರ್ತೀನಿ, ಅದೊಂದು ಹಕ್ಕಿ ಕೂಗ್ತಾ ಇರುತ್ತೆ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ರಿದಮ್ ಇರುತ್ತೆ, ಅದು ಬಿಡದೇ ಕೂಗ್ತಾ ಇರುತ್ತೆ. ಕುಕ್ 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 ಅಂತ ಕೂಗ್ತಾನೇ ಇರುತ್ತೆ. ಅದನ್ನು ಕೇಳಿಸ್ಕೋಬೇಕು. ನಾನು ಎಷ್ಟೋ ಸಲ ಅಡುಗೆ ಮನೇಲಿ ನಿಂತಿರುವಾಗ ಆ ರಿದಮ್ಮಿಗೆ ನಂದೇನೋ ಒಂದು ಟ್ಯೂನ್ ಮಾಡ್ತಿರ್ತೀನಿ. ನನಗೆ ಗೊತ್ತಿಲ್ಲದೇನೆ ಅದೇನೋ ಒಂದು ನಡೀತಾ ಇರುತ್ತೆ. ಆ ಕ್ರಿಯೆ ನಮ್ಮಲ್ಲಿ ನಡೀತಾ ಇರಬೇಕು ಅಷ್ಟೆ. ಆವಾಗ ನಮ್ಮ ಕಲೆಗೆ ಅದೆಲ್ಲವೂ ಪೂರಕವಾಗುತ್ತೆ. ಕಣ್ಣು, ಕಿವಿ, ಮನಸ್ಸು, ಒಳ ಮನಸ್ಸು ತೆರೆದಿರ್ಬೇಕು. ತೆಗೆದಿರಬೇಕು ಮುಖ್ಯವಾಗಿ. ನಿಮಗಿಷ್ಟವಾದ ಒಂದು ಹಾಡು. ಮಂಕುತಿಮ್ಮನ ಕಗ್ಗದಿಂದ ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ, ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ, ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ, ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ. ಅದ್ಭುತವಾದದ್ದು. ಮೈಸೂರು ಅನಂತಸ್ವಾಮಿ ಅವರ ರಾಗ ಸಂಯೋಜನೆ ನೆನಪಾಗ್ತಾ ಇದೆ. ಯಾಕಂದರೆ ಈ ಹೌದು, ಕಗ್ಗವನ್ನು ಮೊದಲ ಬಾರಿಗೆ ಜನಪ್ರಿಯಗೊಳಿಸ್ತವರು. ಹೌದು ಸರ್, ಈಗ ನೇರವಾಗಿ ಸುಗಮ ಸಂಗೀತ ಮತ್ತು ಭಾವಗೀತೆ ಈ ಎರಡೂ ಪ್ರಯೋಗ ನಾವು ಬಳಸ್ತೇವೆ. ಹೌದು. ಎರಡೂ ಒಂದೇನಾ ಬೇರೆ ಬೇರೆನಾ ಅಂತ ಒಂದು ಸಣ್ಣ ಅನುಮಾನ ಕೆಲವರನ್ನ ಕಾಡೋದುಂಟು. ಎರಡು ಒಂದೇ ಸುಗಮ ಸಂಗೀತ ಅಂದ್ರೇನು, ಭಾವಗೀತೆ ಅಂದ್ರೇನು? ಸರ್, ಎರಡೂ ಒಂದೇ. ಅದನ್ನು ಆಮೇಲೆ ಅದನ್ನು ಸುಗಮ ಸಂಗೀತ ಅಂತ ಒಂದು ಅದಕ್ಕೆ ಮಾಡೋಕ್ಕೋಸ್ಕರನೇ ನಮ್ಮ ಇಲ್ಲಿ ಯವನಿಕಾದಲ್ಲಿ ಎಲ್ಲ ನಾಡಿನ ಎಲ್ಲ ಗಾಯಕರುಗಳನ್ನು ಮತ್ತು ಕವಿಗಳನ್ನು ಕರೆದು ಈ ಸುಗಮ ಸಂಗೀತಕ್ಕೆ ಅಂದರೆ ಹೆಸರು ಕೊಡೋದಕ್ಕೋಸ್ಕರ ಅಂದ್ರೆ ಮೊದಲು ಭಾವಗೀತೆ, ಲಘು ಸಂಗೀತ, ಅದಕ್ಕೇನೇನೋ ಒಂದು ಹೆಸರುಗಳೆಲ್ಲ ಲೈಟ್ ಮ್ಯೂಸಿಕ್ ಅಂತ ಹೇಳೋರು, ಆ ಥರ ಎಲ್ಲ ಮಾಡೋರು. ಅದಕ್ಕೆ ಒಂದು ನಿಶ್ಚಿತವಾದ ಒಂದು ಹೆಸರು ಇರಬೇಕು ಅದಕ್ಕೆ ಅಂತ. ಅದನ್ನು ಮುಂಚೆನೇ ಬಳಸಿದವರು ವಿವಿಧ ಭಾರತೀಯವರು ದಕ್ಷಿಣ ಭಾರತೀಯ ಸುಗಮ ಸಂಗೀತ ಅಂಥೇಳಿ ಅವರು ಆಕಾಶವಾಣಿಯಲ್ಲಿ ವಿವಿಧ ಭಾರತಿಯಲ್ಲಿ ಹೇಳ್ತಾ ಇದ್ರು ಅದನ್ನು. ಸೊ ಅದನ್ನು 2 ದಿವಸದ ಒಂದು ಕಮ್ಮಟ ಮಾಡಿದರು. ಮಾಡಿ ಆವಾಗ ಎಲ್ಲರ ಅಭಿಪ್ರಾಯವೂ ಅದಕ್ಕೆ ಪೂರಕವಾಗಿತ್ತು. ಸುಗಮ ಸಂಗೀತ ಅಂತ ಹೆಸರು. ಅಂದರೆ ಅವ್ದು ಬಾಲಮುರಳಿ ಕೂಡ ಹೇಳ್ತಾರೆ, ಇದು ಕೇಳೋದಕ್ಕೆ ಸುಗಮ ಅಷ್ಟೇ, ಹಾಡೋದಕ್ಕೆ ಸುಗಮ ಅಲ್ಲ ಇದು. ಆಮೇಲೆ ಒಬ್ಬ ಗಾಯಕ ಅವನ ಪ್ರತಿಭೆಯನ್ನು ತೋರಿಸ್ಬೇಕಾದ್ರೆ ಶಾಸ್ತ್ರೀಯದಲ್ಲಿ ಅವ್ರಿಗೆ ಬೇಕಾದಷ್ಟು ಟೈಮ್ ಇದೆ. ಒಂದು ಆಲಾಪ ಮಾಡಿ ಒಂದು ಇಡೀ ರಾಗದ ಆಲಾಪ ಮಾಡಿಬಿಟ್ಟು ಆ ಹಾಡನ್ನು ಹಾಡಿ ಅದರ ಸ್ವರ ಪ್ರಸ್ತಾರ ಮಾಡಿ ಎಲ್ಲ ಮಾಡೋಷ್ಟು ಅವಕಾಶ ಇವನಿಗಷ್ಟು ಅವಕಾಶ ಇಲ್ಲ. ಹಾಡಬಹುದು 3 ನಿಮಿಷ 4 ನಿಮಿಷ ಅಷ್ಟರಲ್ಲಿ ಅದರಲ್ಲಿ ಇರ್ತಕ್ಕಂಥ ಏನು ಅದರಲ್ಲಿ ತಿರುಳು ಅಥವಾ ಆ ಸಂಗೀತದ ಸೂಕ್ಷ್ಮಗಳೇನಿದೆ ಆ ರಾಗದಲ್ಲಿ ಒಂದು ಯಾವುದೋ ಒಂದು ರಾಗದಲ್ಲಿ ಅದನ್ನು ರಾಗ ಸಂಯೋಜನೆ ಮಾಡಿರ್ತಾರಲ್ಲ ಅದನ್ನು ಜನಗಳಿಗೆ ಅದನ್ನು ತಲುಪಿಸ್ಬೇಕು. ಲಿರಿಕ್ಸು, ಆ ಕವಿಯ ಆಶಯ, ಕವಿಯ ಭಾವ, ಮತ್ತು ಆ ರಾಗ, ಆಮೇಲೆ ಆ ಸ್ವರ ಸಂಯೋಜನೆಯ ಭಾವನೆ, ಹಾಡು ಏನನ್ನು ಹೇಳೋದಕ್ಕೆ ಹೊರಟಿದೆ ಅದೆಲ್ಲವನ್ನು ತಾಳ, ಶ್ರುತಿ ಮತ್ತು ಭಾವನೆಯ ಚೌಕಟ್ಟಿನಲ್ಲಿ ಅದೆಲ್ಲವನ್ನು ಕೇಳುಗರಿಗೆ ಹೃದಯಕ್ಕೆ ತಲುಪಿಸಬೇಕು. ಕೇವಲ 4-5 ನಿಮಿಷಗಳ ಕಾಲ. ಅದು ಕುವೆಂಪು ಕೂಡ ಹೇಳಿದ್ದಾರೆ. ಈಗ ಒಬ್ಬ ಸುಗಮ ಸಂಗೀತ ಗಾಯಕನ ಮುಖ್ಯವಾದ ಜವಾಬ್ದಾರಿ ಅಂತಂದರೆ ಕವಿಯ ಆಶಯವನ್ನು ಅದನ್ನು ಕೇಳುಗನಿಗೆ ತಲುಪಿಸುವಂಥದ್ದು, ಅಂದರೆ ಹೃದಯ ಸಿಂಹಾಸನಕ್ಕೆ ತಲುಪಿಸುವಂಥ ಒಂದು ಕೆಲಸ. ಆನೆ ಅಂಬಾರಿ ಅಂತ ಸುಬ್ಬಣ್ಣ ಯಾವಾಗಲೂ ಕೋಟ್ ಮಾಡ್ತಾಯಿದ್ರು. ಅದನ್ನು ಆನೆ ಅಂಬಾರಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಅದನ್ನು ಕೇಳುಗರ ಹೃದಯ ಸಿಂಹಾಸನಕ್ಕೆ ಅದನ್ನು ಕವನವನ್ನು ತಲುಪಿಸುವಂಥದ್ದು ಆ ಒಂದು ಜವಾಬ್ದಾರಿ ಗಾಯಕನದಿರುತ್ತೆ ಅಂತ. ಸೊ ಹಾಗೆ ನನ್ನ ಪ್ರಕಾರ ಆ್ಯಕ್ಚುಲಿ ಭಾವಗೀತೆ ಸರಿಯಾದ ಹೆಸರು. ಯಾಕಂದರೆ ಭಾವ
ಇದರಲ್ಲಿ ಭಾವನೆ ಮುಖ್ಯ. ಸೊ ಭಾವನೆಗಳನ್ನು ಹೊರಗೆ ಹಾಕುವಂತಹ, ಆಮೇಲೆ ಈ ಸುಗಮ ಸಂಗೀತ ಅನ್ನುವಂಥದ್ದು ಅಥವಾ ಭಾವಗೀತೆ ಅಂತ ಬಂದಿದ್ದು ಗಜಲ್ಲಿಂದ. ಸೊ ಗಜಲಲ್ಲಿ ಯಾವ ರೀತಿಯ ಬರವಣಿಗೆ ಇತ್ತು, ಯಾವ ರೀತಿಯ ಸ್ವರ ಸಂಯೋಜನೆ ಇತ್ತು, ಯಾವ ರೀತಿಯ ಗಾಯಕಿ ಶೈಲಿ ಇತ್ತು, ಅದನ್ನೇ ಅಳವಡಿಸ್ಕೊಂಡು ಬಂದಿರುವಂಥದ್ದು ಭಾವಗೀತೆ. ಮೇಡಮ್, ಇದನ್ನು ಗಜಲ್ ಬಗ್ಗೆ, ಭಾವಗೀತೆ ಹುಟ್ಟಿ ಬೆಳೆದ ಬಂದ ಬಗ್ಗೆ ಎಲ್ಲ ಮಾತುಕತೆ ಆಡೋಣ. ಸದ್ಯಕ್ಕೆ ಕಾಯ್ತಾ ಇದ್ದೀನಿ ಪ್ರಶ್ನೆ ಕೇಳೋದಕ್ಕೆ. ತಾವಿಬ್ಬರು ಸಿದ್ಧವಾಗಿದ್ದೀರಿ ಅಂದರೆ ಆರಂಭಿಸ್ತೀನಿ. ನನಗೀಗ ಭಯ ಶುರುವಾಗ್ತಾ ಇದೆ. ಹುಡುಗರು ಸಿದ್ಧವಾಗಿದ್ದಾರಾ? ಹಾಂ ಸರ್. ಸುಗಮ ಸಂಗೀತ ಈ ಶಬ್ದದ ಮುಖ್ಯ ಅರ್ಥವೇನು? ಶಾಸ್ತ್ರೀಯ ಸಂಗೀತವಲ್ಲದ್ದು ಸುಲಭವಾಗಿ ತಿಳಿಯುವ ಸಂಗೀತ ಯಾವುದು? ಅದು ಸುಗಮ ಸಂಗೀತ ಅಂತ ನಿಮ್ಗೆ ಯಾವಾಗಲೇ ಅದನ್ನು ಹೇಳಿದೆ. ಅದನ್ನು ಈ ಬಾಲಮುರಳಿ ಕೂಡ ಅದರ ಬಗ್ಗೆ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ದ ಕ್ರೀಮ್ ಆಫ್ ದಿ ಕ್ಲಾಸಿಕಲ್ ಮ್ಯೂಸಿಕ್, ಅದು ಸುಗಮ ಸಂಗೀತ ಅಂತ. ಕ್ರೀಮ್ ಅದು ಯಾಕೆ ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ಸೂಕ್ಷ್ಮವಾದ ಅದರಲ್ಲಿ ರಾಗದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಇದನ್ನು ಕವಿ ಆಶಯವನ್ನು ಅದರ ಮುಖಾಂತರ ನಾವು ಕೇಳುಗನಿಗೆ ತಲುಪಿಸೋವಂಥ ಒಂದು ಕೆಲಸ ಇರುತ್ತೆ. ಅದರಲ್ಲಿ ಕವಿಗೀತೆ ಬಹಳ ಮುಖ್ಯ. ಯಾಕೆಂದರೆ ಎರಡು ಈ ಕವಿಗೀತೆಯ ಅನ್ನೋದಲ್ಲೂ ಲೋಪ ಮಾಡಬಾರ್ದು ಅದರಲ್ಲಿ ಆ ಸಾಹಿತ್ಯವನ್ನು. ಆಮೇಲೆ ಈ ಕಡೆ ಸಂಗೀತನೂ ಬಿಡೋ ಹಾಗಿಲ್ಲ. ಸಂಗೀತವೇ ಆಕ್ಚುಲಿ ಸುಲಭವಾಗಿ ತಿಳಿಯುವ ಸಂಗೀತ. ಹೌದು, ಅದೇ ಸುಗಮ ಸಂಗೀತ ಅಂದರೆ ಕವಿಗೀತೆಗಳನ್ನು ಹಾಡುವಂಥ ನಾವು ಸದ್ಯಕ್ಕೆ ಸುಲಭವಾಗಿ ತಿಳಿಯುವ ಸಂಗೀತ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕನ್ನಡದಲ್ಲಿ ಸುಗಮ ಸಂಗೀತವು ಯಾವ ಚಳವಳಿಯಲ್ಲಿ ತನ್ನ ಜನಪ್ರಿಯತೆಯನ್ನು ಪಡೆಯಿತು? ನವೋದಯ ಚಳವಳಿಯಲ್ಲ, ನವ್ಯ ಚಳವಳಿ. ಯಾವುದ್ರಲ್ಲಿ ಜನಪ್ರಿಯತೆ ಪಡೆಯಿತು? ಅದು ನವೋದಯ ಚಳವಳಿ. ನವೋದಯ. ಮುಂದಿನ ಪ್ರಶ್ನೆ. ದಕ್ಷಿಣ ಕರ್ನಾಟಕದಲ್ಲಿ ಸುಗಮ ಸಂಗೀತವನ್ನು ಯಾರು ಮೊದಲು ಜನಪ್ರಿಯಗೊಳಿಸಿದರು? ಮೈಸೂರು, ಅನಂತಸ್ವಾಮಿ, ಪಿ ಕಾಳಿಂಗರಾವ್. ಪಿ ಕಾಳಿಂಗರಾಯರು. ನಿಮ್ಗೆ ಅವಕಾಶನ ಕೊಡ್ತೀನಿ ಮೇಡಮ್, ನೀವು ಹೇಳ್ಕೊಡ್ಬೇಡಿ ಅವರಿಗೆ. ಉತ್ತರ ಕರ್ನಾಟಕದಲ್ಲಿ ಸುಗಮ ಸಂಗೀತವನ್ನು ಯಾರು ಜನಪ್ರಿಯಗೊಳಿಸಿದರು? ಏಣಗಿ, ಬಾಳಪ್ಪ ಹುಕ್ಕೇರಿ. ಮುಂದಿನ ಪ್ರಶ್ನೆ. ಸುಗಮ ಸಂಗೀತವು ಯಾವ ಎರಡು ಪದ್ಧತಿಗಳ ನಡುವೆ ನಿಲ್ಲುತ್ತದೆ? ಶಾಸ್ತ್ರೀಯ ಸಂಗೀತ, ಚಲನಚಿತ್ರ ಸಂಗೀತ, ಶಾಸ್ತ್ರೀಯ ಸಂಗೀತ ಮತ್ತು ಜಾನಪದ ಸಂಗೀತ. ಇದು ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಇರುತ್ತೆ, ಆದರೆ ಚಲನಚಿತ್ರ ಸಂಗೀತಕ್ಕೆ ಸ್ವಲ್ಪ ವಿಭಿನ್ನವಾಗಿರುತ್ತೆ. ನಡುವೆ ಎಲ್ಲೋ ಒಂದು ಕಡೆ ಅದು ಜನಪದ ಸಂಗೀತದ ಒಂದು ಇದು ಅಂತ ಹೇಳಬಹುದು ಕೂಡ. ಉತ್ತರಗಳನ್ನು ನೋಡಿಬಿಡೋಣ. ಸುಲಭವಾಗಿ ತಿಳಿಯುವಂಥ ಸಂಗೀತ ಕೊನೆ ಪಕ್ಷ ಹಾಡೋರಿಗಲ್ಲ, ಕೇಳೋರಿಗೆ ಖುಷಿ ಪಡ್ತೇವೆ ನಾವು. ಎರಡನೇ ಪ್ರಶ್ನೆಗೆ ಉತ್ತರ ನವೋದಯ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ಪಿ ಕಾಳಿಂಗರಾಯರು, ಅನುಮಾನವೇ ಇಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಬಾಳಪ್ಪ ಹುಕ್ಕೇರಿ ಅವರು, 1000 ಹಾಡುಗಳ ಸರದಾರ ಅಂತ ಪ್ರಸಿದ್ಧರು. ಐದನೇ ಪ್ರಶ್ನೆಗೆ ಉತ್ತರ ಶಾಸ್ತ್ರೀಯ ಮತ್ತು ಚಲನಚಿತ್ರ ಸಂಗೀತದ ಮುಖ್ಯಾಂಶಗಳನ್ನು ಸಾಮಾನ್ಯವಾಗಿ ಒಳಗೊಂಡಿರುತ್ತೆ. ಎಲ್ಲ ಭಾವಗೀತೆಗಳಲ್ಲಿ ಜಾನಪದ ಅಂಶ ಇರಲೇಬೇಕು ಅಂತ ಏನೂ ಇಲ್ಲ. ಆದರೆ ಚಿತ್ರ ಮತ್ತು ಶಾಸ್ತ್ರೀಯ ಎರಡೂ ಇರಲಿಕ್ಕೆ ಸಾಧ್ಯ ಉಂಟು. ಈಗ ಅರ್ಚನಾ ಅವರು ಸಿದ್ಧವಾಗಿದ್ದಾರೆ ಅಂದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕನ್ನಡ ಸಾಹಿತ್ಯ ಯಾವ ಕವಿಯ ಗೀತೆಗಳಿಗೆ ಅತ್ಯಂತ ಹೆಚ್ಚಿನ ರಾಗ ಸಂಯೋಜನೆಯಾಗಿದೆ? ಕನ್ನಡ ಸಾಹಿತ್ಯದಲ್ಲಿ ಬೇಂದ್ರೆಯವರ ಕವನಗಳಿಗ, ಕುವೆಂಪು ಅವರ ಕವನಗಳಿಗ? ಬಹುಶಃ ಚಲನಚಿತ್ರ ಮತ್ತು ಸುಗಮ ಸಂಗೀತ ಎರಡೂ ತಗೊಂಡಾಗ ಬೇಂದ್ರೆಯವರು ಅಂತ ನನಗನ್ಸುತ್ತೆ. ಬೇಂದ್ರೆಯವರು. ಮುಂದಿನ ಪ್ರಶ್ನೆ. ಸುಗಮ ಸಂಗೀತದಲ್ಲಿ ಯಾವುದಕ್ಕೆ ಆದ್ಯತೆ ಇಲ್ಲ? ಮನೋಧರ್ಮಕ್ಕೆ, ಸಾಹಿತ್ಯದ ಅರ್ಥಕ್ಕೆ? ಮನೋಧರ್ಮಕ್ಕೆ ಆ್ಯಕ್ಚುಲಿ ಆದ್ಯತೆ ಇಲ್ಲ, ಸಾಹಿತ್ಯದ ಅರ್ಥ ಮುಖ್ಯವಾಗುತ್ತೆ. ಮುಂದಿನ ಪ್ರಶ್ನೆ. ಸುಗಮ ಸಂಗೀತವನ್ನು ಜನಸಾಮಾನ್ಯರ ಹೃದಯವನ್ನು ತಲುಪಲು ಯಾವ ಮಾಧ್ಯಮವೋ ಅಪಾರವಾಗಿ ಶ್ರಮಿಸಿತು? ಟೆಲಿವಿಷನ್, ರೇಡಿಯೋ ಅಂತ ಹೇಳಿದ್ದೀರಿ. ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಜೋಡಿಯು ಅತ್ಯಂತ ಜನಪ್ರೀತಿಯನ್ನು ಗಳಿಸಿಕೊಂಡಿತು? ದರಾ ಬೇಂದ್ರೆ, ಬಾಳಪ್ಪ ಹುಕ್ಕೇರಿ, ದರಾ ಬೇಂದ್ರೆ, ಪಿ ಕಾಳಿಂಗರಾವ್? ಬಹುಶಃ ದರಾ ಬೇಂದ್ರೆ, ಪಿ ಕಾಳಿಂಗರಾವ್. ಮುಂದಿನ ಪ್ರಶ್ನೆ. ಸುಗಮ ಸಂಗೀತದಲ್ಲಿ
ಯಾವುದು ಯಾವುದಕ್ಕೆ ಪೂರಕವಾಗಿರಬೇಕು? ಸಾಹಿತ್ಯಕ್ಕೆ ಸಂಗೀತ ಪೂರಕವಾಗಿರಬೇಕಾ, ಸಂಗೀತಕ್ಕೆ ಸಾಹಿತ್ಯ ಪೂರಕವಾಗಿರಬೇಕು? ಸಾಹಿತ್ಯಕ್ಕೆ ಸಂಗೀತ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಕುವೆಂಪು ಅವರ ಭಾವಗೀತೆಗಳು ಹೆಚ್ಚು ರಾಗ ಸಂಯೋಜನೆಗೆ ಒಳಗಾಗಿವೆ ಅಂತ ಆ ಕ್ಷೇತ್ರದ ತಜ್ಞರ ಅನಿಸಿಕೆ. ಎರಡನೇ ಪ್ರಶ್ನೆಗೆ ಉತ್ತರ, ಸುಗಮ ಸಂಗೀತದಲ್ಲಿ ಯಾವುದಕ್ಕೆ ಆದ್ಯತೆ ಇಲ್ಲ, ಶಾಸ್ತ್ರೀಯ ಸಂಗೀತದಲ್ಲಿ ಮನೋಧರ್ಮಕ್ಕೆ, ಆದರೆ ಸುಗಮ ಸಂಗೀತದಲ್ಲಿ ಸಾಹಿತ್ಯದ ಅರ್ಥಕ್ಕೆ ಒತ್ತನ್ನು ಕೊಡಬೇಕಾಗುತ್ತೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ರೇಡಿಯೋ ಜನಪ್ರಿಯಗೊಳಿಸಿದಷ್ಟು ಇವತ್ತಿಗೂ ಜನಪ್ರಿಯಗೊಳಿಸ್ತಾ ಇದೆ, ಮರೀಲಿಕ್ಕೆ ಸಾಧ್ಯವಿಲ್ಲ ರೇಡಿಯೋವನ್ನು. ನಾಲ್ಕನೇ ಪ್ರಶ್ನೆಗೆ ಉತ್ತರ, ದ ರಾ ಬೇಂದ್ರೆ ಮತ್ತು ಕಾಳಿಂಗರಾವ್ ಅದ್ಭುತವಾದ ಜೋಡಿ ಆಗಿತ್ತು. ಇಳಿದು ಬಾ ತಾಯಿ ಇಳಿದು ಬಾ, ಆ ಹಾಡನ್ನು ಜನಪ್ರಿಯಗೊಳಿಸಿದವರೇ ಕಾಳಿಂಗರಾವ್. ಆ ಹಾಡನ್ನು ಅವರು ವೇದಿಕೆಯ ಮೇಲೆ ನಿಂತ್ಕೊಂಡು ಹಾಡೋದನ್ನು ಕೇಳಿದ್ದೇನೆ, ನೋಡಿದ್ದೇನೆ ನಾನು. ಹಾಗಾಗಿ ಒಂದು ರೀತಿ ಮೈ ರೋಮಾಂಚನ ಆಗೋಗೋದಲ್ಲಿ ಗಂಗೆಯೇ ಧುಮುಕಿ ಬರ್ತಿದ್ದಾಳೇನೋ ಅಂತ ಅನಿಸೋದು, ಅಷ್ಟು ಸೊಗಸಾಗಿ ಹಾಡ್ತಾಯಿದ್ರು. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸಾಹಿತ್ಯಕ್ಕೆ ಸಂಗೀತ ಯಾವತ್ತೂ ಪೂರಕವಾಗಿರಬೇಕು. ತುಂಬ ಸಂತೋಷ, ಆದರೆ ಪುಸ್ತಕಗಳನ್ನು ಮಾತ್ರ ನಿಮಗೆ ಕೊಡಲ್ಲ. ಎಲ್ಲ ಒಳ್ಳೆ ಉತ್ತರ ಕೊಟ್ಟಿದ್ದೀರಿ, ಸರಿ ಉತ್ತರ ಕೊಟ್ಟಿದ್ದೀರಿ, ಪುಸ್ತಕ ಎಲ್ಲ ಕೊಡಲ್ಲ. ಯಾಕೆ ಕೊಡಲ್ಲ ಅಂದರೆ, ನಮ್ಮ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಒಂದಷ್ಟು ಮಾತುಕತೆಗಳನ್ನು ಆಡಿ, ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ, ಈ ಸುಗಮ ಸಂಗೀತದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಆನಂತರ ಪುಸ್ತಕಗಳನ್ನು ಕೊಡುವ ಶುಭ ಕೆಲಸ ಏನು ನನ್ನ ಪಾಲಿಗಿದೆ ಅದನ್ನು ನಿರ್ವಹಿಸ್ತೇನೆ. ಸದ್ಯಕ್ಕೆ ವಿರಾಮ ತಗೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.